ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಪ್ರಾಬ್ಲಮ್ ಅನ್ನ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಈ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಕೂಡ ಸೇಮ್ ಚೆಕ್ ಸಮ್ ತರ ಇದು ಕೂಡ ಒಂದು ಎರರ್ ಡಿಟೆಕ್ಷನ್ ಮೆಥಡ್. ಅಂದ್ರೆ ಒಬ್ಬ ಸೆಂಡರ್ ರಿಸೀವರ್ಗೆ, ಫಾರ್ ಎಕ್ಸಾಂಪಲ್ ನಾನು ಸೆಂಡರ್, ನನ್ನ ಫ್ರೆಂಡು ರಿಸೀವರ್, ನಾನು ಒಂದು ಮೆಸೇಜ್ ಅನ್ನ ಕಳಿಸ್ತಾ ಇದ್ದೀನಿ ಅಂದ್ರೆ ಈ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಆಗಿರ್ಬೋದು ಅಥವಾ ಚೆಕ್ ಸಮ್ ಎರಡೂ ಕೂಡ ಏನ್ ಮಾಡ್ತವೆ, ನಾನು ಕಳಿಸಿರುವಂತ ಮೆಸೇಜ್ ರಿಸೀವರ್ ಸೈಡ್ ಅಲ್ಲಿ ಕರೆಕ್ಟ್ ಆಗಿ ಬಂದಿದ್ಯಾ ಅಂದ್ರೆ ಏನಾದ್ರೂ ಎರರ್ ಇದ್ರೆ ಅದನ್ನ ಡಿಟೆಕ್ಟ್ ಮಾಡ್ತವೆ, ಇಲ್ಲ ಅಂತ ಅಂದ್ರೆ ಅಕ್ಸೆಪ್ಟ್ ಮಾಡ್ತವೆ ರಿಸೀವರ್ ಸೈಡ್ ಅಲ್ಲಿ. ಸರಿನಾ? ಓಕೆ. ಸೊ ಇವಾಗ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಮಾಡೋದು? ಮೊದಲಿಗೆ ಅವರು ಫ್ರೇಮ್ ಅನ್ನ ಕೊಟ್ಟಿರ್ತಾರೆ, ಎರಡನೇದಾಗಿ ಜನರೇಟರ್ ಅನ್ನ ಕೊಟ್ಟಿರ್ತಾರೆ. ಸೊ ಅದನ್ನ ನಾವು ಡಿವೈಸರ್ ಅಂತ ಕೂಡ ಕರಿಬಹುದು, ಜನರೇಟರ್ ಆರ್ ಡಿವೈಸರ್. ಒಬ್ಬೊಬ್ರು ಎಕ್ಸಾಮ್ ಅಲ್ಲಿ ಜನರೇಟರ್ ಅಂತ ಕೊಡ್ತಾರೆ, ಒಂದೊಂದ್ಸಲಿ ಡಿವೈಸರ್ ಅಂತ ಕೊಡ್ತಾರೆ. ಸೊ ಕನ್ಫ್ಯೂಸ್ ಆಗಂಗಿಲ್ಲ. ಈಗ ಇಲ್ಲಿ ಪಾಲಿನಾಮಿಯಲ್ ಅಲ್ಲಿ ಕೊಟ್ಟಿದ್ದಾರೆ, ಆದ್ರೆ ಫ್ರೇಮ್ ಯಾವ ರೀತಿ ಇದೆ, ಝೀರೋಸ್ ಅಂಡ್ ಒನ್ಸ್ ಅಲ್ಲಿ ಇದೆ. ಸೊ ಈ ಪಾಲಿನಾಮಿಯಲ್ ಅನ್ನ ನಾನು ಝೀರೋಸ್ ಅಂಡ್ ಒನ್ಸ್ ಗೆ ಕನ್ವರ್ಟ್ ಮಾಡಬೇಕು. ಇಲ್ಲಿ ಬಿಗ್ಗರ್ ವ್ಯಾಲ್ಯೂ ಇದು ಎಕ್ಸ್ ಪವರ್ 3. ಸೊ ಪವರ್ಸ್ ಅಲ್ಲಿ ನೋಡಿ, ಬಿಗ್ಗರ್ ಯಾವುದು ಎಕ್ಸ್ ಪವರ್ 3. ಸೊ ಅದರಿಂದ ಕಡಿಮೆ ಮಾಡ್ತಾ ಬನ್ನಿ, ಎಕ್ಸ್ ಪವರ್ 2, ಎಕ್ಸ್ ಪವರ್ 1, ಎಕ್ಸ್ ಪವರ್ 0. ನಮಗೆ ಗೊತ್ತಿದೆ ಎಕ್ಸ್ ಪವರ್ 0 ಏನಾಗಿರುತ್ತೆ, 1. ಅಂದ್ರೆ ಯಾವುದೇ ವ್ಯಾಲ್ಯೂ ಆಗಿರಲಿ ಎಕ್ಸ್ ಗೆ ಹಾಕಿದಾಗ, ನೀವು 100 ಪವರ್ 0 ಆಗಿರಲಿ, 1000 ಪವರ್ 0 ಆಗಿರಲಿ, ಅದರ ವ್ಯಾಲ್ಯೂ 1. 16 ಪವರ್ 0 1, 1000 ಪವರ್ 0 1, 2000 ಪವರ್ 0 1. ಸೊ ಆ ರೀತಿ. ಸೊ ಇವಾಗ ಏನಾಯ್ತು, ಎಕ್ಸ್ ಪವರ್ 0 1 ಆಯ್ತು. ಯಾವ್ದು ಇದೆ ನೋಡಿ, ಎಕ್ಸ್ ಪವರ್ 3 ಇದೆ, 1 ಇದೆ. ಅದಕ್ಕೆ ಏನ್ ಮಾಡ್ತೀನಿ, ಎಕ್ಸ್ ಪವರ್ 3 ಗೆ 1 ಗೆ 1 ಹಾಕ್ತೀನಿ. ಎಕ್ಸ್ ಪವರ್ 2 ಇಲ್ಲ ಮಧ್ಯದಲ್ಲಿ ಇರುವಂತದ್ದು, ಎಕ್ಸ್ ಪವರ್ 1 ಇಲ್ಲ. ಸೊ ಇವಾಗ ಏನಾಯ್ತು, ನಮಗೆ ಕೊಟ್ಟಿದ್ದಂತ ಪಾಲಿನಾಮಿಯಲ್ ಅನ್ನ ನಾವು ಝೀರೋಸ್ ಅಂಡ್ ಒನ್ಸ್ ಗೆ ಕನ್ವರ್ಟ್ ಮಾಡಿದ್ವಿ. ಒಂದೊಂದು ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾರೆ, ಅವರೇ ಡೈರೆಕ್ಟ್ ಆಗಿ ಝೀರೋಸ್ ಅಂಡ್ ಒನ್ಸ್ ಅಲ್ಲಿ ಡಿವೈಸರ್ ಅಥವಾ ಜನರೇಟರ್ ನ ಕೊಡ್ತಾರೆ. ಸೊ ಅವಾಗ ಅದನ್ನ ಯೂಸ್ ಮಾಡ್ಕೊಂಡು ಪ್ರೊಸೀಡ್ ಮಾಡ್ತಾ ಹೋದ್ರೆ. ಸೊ ಇವಾಗ ಅಪ್ಡೇಟೆಡ್ ಜನರೇಟರ್ ಅಂದ್ರೆ ಪಾಲಿನಾಮಿಯಲ್ ಇಂದ ಝೀರೋಸ್ ಅಂಡ್ ಒನ್ಸ್ ಗೆ ಕನ್ವರ್ಟ್ ಮಾಡಿದಾಗ ಏನಾಯ್ತು, 1 0 0 1. ಈಗ ಇಲ್ಲಿ ಎರಡು ಪ್ರೊಸೀಜರ್ಸ್ ನಡೆಯುತ್ತೆ, ಒಂದು ಸೆಂಡರ್ ಸೈಡ್ ಅಲ್ಲಿ, ಎರಡನೇದು ರಿಸೀವರ್ ಸೈಡ್ ಅಲ್ಲಿ. ಫಸ್ಟ್ ಏನ್ ಮಾಡೋಣ, ಸೆಂಡರ್ ಸೈಡ್ ಅಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಸೆಂಡರ್ ಸೈಡ್ ಅಲ್ಲಿ ಫಸ್ಟ್ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಅಲ್ಲಿ XOR ಗೇಟ್ ನ ಯೂಸ್ ಮಾಡಿಕೊಂಡು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಈಸಿ ಟ್ರಿಕ್ ನಾನು ಹೇಳ್ಕೊಡ್ತೀನಿ ನೋಡಿ. ನಿಮಗೆ XOR ಗೇಟ್ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಮತ್ತೆ ಝೀರೋಸ್ ಅಂಡ್ ಒನ್ಸ್ ಅಲ್ಲಿ ಡಿವೈಡ್ ಮಾಡೋದು ಹೆಂಗೆ ಅಂತ ಗೊತ್ತಿದ್ರು ಪರವಾಗಿಲ್ಲ, ನಾನು ಹೇಳ್ಕೊಡ್ತೀನಿ. ಏನಿದೆ ಇಲ್ಲಿ ಡಿವೈಸರ್, ಅದನ್ನ ಇಲ್ಲಿ ಬರ್ಕೋಬೇಕು, 1 0 0 1. ನೆಕ್ಸ್ಟ್ ಫ್ರೇಮ್ ಏನಿದೆ ಅದನ್ನ ಇಲ್ಲಿ ಬರ್ಕೊಳ್ಳಿ, 1 0 1 0 0 0 0. ಇಷ್ಟ ಆಯ್ತಾ? ಈಗ ಈ ಫ್ರೇಮ್ ಅಲ್ಲಿ, ಈ ಡಿವೈಸರ್ ಅಲ್ಲಿ ಎಷ್ಟು ಬಿಟ್ಸ್ ಗಳಿವೆ, 1 2 3 4 ಬಿಟ್ ಇದೆ ಅಲ್ವಾ. ಸೊ n - 1 ಅಂತ ಅಂದ್ರೆ 4 - 1 3. ಸೊ 3 ಸೊನ್ನೆಗಳನ್ನ ಈ ಫ್ರೇಮ್ಗೆ ನಾವು ಆಡ್ ಮಾಡ್ತೀವಿ. ಎಲ್ಲಿ? ಸೆಂಡರ್ ಸೈಡ್ ಅಲ್ಲಿ. ಯಾವ ರೀತಿ ಡಿಸೈಡ್ ಮಾಡಿದ್ವಿ 3 ಸೊನ್ನೆನ ಆಡ್ ಮಾಡಬೇಕು ಅಂತ? ನಮ್ಮ ಡಿವೈಸರ್ ಅಲ್ಲಿ ಇದ್ದಂತ ಬಿಟ್ಸ್ ಗಳನ್ನ ತಗೊಂಡೆ, -1. ಸೊ n - 1 ಎಷ್ಟು ಬಂತು, 3 ಬಂತು. ಸೊ ಅದಕ್ಕೋಸ್ಕರ ಸೆಂಡರ್ ಸೈಡ್ ಅಲ್ಲಿ ನನ್ನ ಫ್ರೇಮ್ಗೆ ಡಿವೈಡ್ ಮಾಡ್ಬೇಕಾದ್ರೆ 3 ಸೊನ್ನೆಗಳನ್ನ ಲಾಸ್ಟ್ಗೆ ಹಾಕೊಂಡೆ. ಸೊ ಇವಾಗ ಡಿವೈಡ್ ಮಾಡ್ತಾ ಬರೋಣ. XOR ಗೇಟ್ ಅಲ್ಲಿ ನಾನು ಸಿಂಪಲ್ ಆಗಿ ಹೇಳ್ತೀನಿ, ಏನ್ ಗೊತ್ತಾ, ಸೇಮ್ ಇದ್ರೆ 0, ಸೇಮ್ ಇದ್ರೆ 0, ಡಿಫರೆಂಟ್ ಇದ್ರೆ 1, ಡಿಫರೆಂಟ್ ಇದ್ರೆ 1, ಸೇಮ್ ಇದ್ರೆ 0, ಡಿಫರೆಂಟ್ ಇದ್ರೆ 1. ಇಷ್ಟೇ ಸಾಕು ಡಿವೈಡ್ ಮಾಡೋದಕ್ಕೆ. ನಮ್ಮ ಡಿವೈಸರ್ ಏನೋ ಅದನ್ನ ಇಲ್ಲಿ ಬರ್ಕೊಳ್ಳಿ, 1 0 0 1. ಈಗ ಮೇಲೆ ಮತ್ತೆ ಕೆಳಗಡೆ ಸೇಮ್ ಇದ್ರೆ 0, ಮೇಲೆ ಮತ್ತೆ ಕೆಳಗಡೆ ಡಿಫರೆಂಟ್ ಇದ್ರೆ 1, 0 1 ಎರಡು ಕೂಡ ಡಿಫರೆಂಟ್. ಸೊ 1 1 0 ಎರಡು ಕೂಡ ಡಿಫರೆಂಟ್ ಮೇಲೆ ಕೆಳಗಡೆ. ಸೊ 1 0 0 ಮೇಲೆ ಕೆಳಗಡೆ ಸೇಮ್ ಇದೆ. ಸೊ 0 ಹಾಕ್ಬೇಕು. 1 1 ಎರಡು ಕೂಡ ಸೇಮ್ ಮೇಲೆ ಕೆಳಗಡೆ. ಸೊ 0 ಹಾಕ್ಬೇಕು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಪ್ರೊಸೀಡ್ ಮಾಡಬೇಕಾದ್ರೆ ಈ ಏನು ನಾನ್ ಝೀರೋ ಎಲಿಮೆಂಟಿಗಿಂತ ಹಿಂದೆ ಬಂದಿರುವಂತ ಝೀರೋಗಳನ್ನ ಕನ್ಸಿಡರ್ ಮಾಡಂಗಿಲ್ಲ. ಅಂದ್ರೆ ನಾವು ಸ್ಟಾರ್ಟ್ ಮಾಡಬೇಕಾಗಿರೋದು 1 ಇಂದ, ಅದರ ಹಿಂದೆ ಎಷ್ಟೇ ಝೀರೋಸ್ ಇರಲಿ ಅದನ್ನ ನಾವು ಕನ್ಸಿಡರ್ ಮಾಡಂಗಿಲ್ಲ. ಸೊ 2 ಸೊನ್ನೆನ ನಾನು ಕ್ಯಾನ್ಸಲ್ ಮಾಡಿದ್ರೆ 2 ಬಿಟ್ಗಳನ್ನ ಕೆಳಗಡೆ ಇಳಿಸ್ಕೋಬೇಕು, 0 0. ಯಾಕೆ 2 ಬಿಟ್ಗಳನ್ನ ಒಂದೇ ಸಲ ಇಳಿಸ್ಕೊಂಡೆ ಅಂದ್ರೆ ನೋಡಿ, ಇಲ್ಲಿ ನನ್ನ ಡಿವೈಸರ್ 4 ಬಿಟ್ ಇದೆ. ಸೊ 4 ಬಿಟ್ ಇದೆ ಅಂತಂದ್ರೆ ಇಲ್ಲಿ 4 ಬಿಟ್ ಇದ್ರೆ ಮಾತ್ರ ಡಿವೈಡ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ 1 0 0 1. ಸೊ ಇವಾಗ ಮತ್ತೆ
0 1 ಡಿಫರೆಂಟ್ ಇದೆ, ಡಿಫರೆಂಟ್ ಇದ್ರೆ 1, 0 0 ಸೇಮ್ ಇದೆ, ಸೇಮ್ ಇದ್ರೆ 0, ಡಿಫರೆಂಟ್ ಇದ್ರೆ 1, ಸೇಮ್ ಇದ್ರೆ 0. ಇವಾಗ ಸ್ಟಾರ್ಟ್ ಮಾಡಬೇಕಾಗಿರೋದು 1 ಇಂದ, ಸೊ ಅದರ ಹಿಂದೆ ಇರುವಂತ 0ನ ಕ್ಯಾನ್ಸಲ್ ಮಾಡ್ತೀನಿ. ಮಧ್ಯೆ ಇದ್ರೆ ಏನು ಆಗಲ್ಲ, ಅದ್ರ ಮುಂದೆ ಇದ್ರೆ ಏನು ಆಗಲ್ಲ, ಹಿಂದೆ ಇರಬಾರ್ದು. ಸೊ ಒಂದು 0ನ ಕ್ಯಾನ್ಸಲ್ ಮಾಡಿರೋದ್ರಿಂದ ಒಂದು ಬಿಟ್ಟನ್ನ ಕೆಳಗಡೆ ಇಳಿಸ್ಕೊಂತೀನಿ. ನೆಕ್ಸ್ಟ್ ಮತ್ತೆ 1 0 0 1 ನನ್ನ ಡಿವೈಸರು, ಡಿಫರೆಂಟ್ ಇದ್ರೆ 1, ಡಿಫರೆಂಟ್ ಇದ್ರೆ 1, ಸೇಮ್ ಇದ್ರೆ 0, ಸೇಮ್ ಇದ್ರೆ 0. 2 0 ಕ್ಯಾನ್ಸಲ್ ಆಗುತ್ತೆ, ಯಾಕಂದ್ರೆ 1 ಇಂದ ಶುರು ಆಗಬೇಕು. ಅದಕ್ಕೋಸ್ಕರ 2 ಬಿಟ್ಗಳನ್ನು ನಾನು ಕೆಳಗಡೆ ಇಳಿಸ್ಕೊಂತೀನಿ, 0 ಮತ್ತೆ 0. ಡಿವೈಸರ್ ಏನು 1 0 0 1, ಡಿಫರೆಂಟ್ ಇದ್ರೆ 1, ಸೇಮ್ ಇದ್ರೆ 0, ಡಿಫರೆಂಟ್ ಇದ್ರೆ 1, ಸೇಮ್ ಇದ್ರೆ 0. 1 ಇಂದ ಶುರು ಆಗಬೇಕು, ಸೊ ಅದಕ್ಕೋಸ್ಕರ 1 0ನ ಕ್ಯಾನ್ಸಲ್ ಮಾಡಿರೋದ್ರಿಂದ 1 ಬಿಟ್ಟನ್ನ ಕೆಳಗಡೆ ಇಳಿಸ್ಕೊಂತೀನಿ. ಅದ್ಯಾವುದು 0. ಡಿವೈಡ್ ಮಾಡಿ 1 0 0 1, ಡಿಫರೆಂಟ್ ಇದ್ರೆ 1, ಡಿಫರೆಂಟ್ ಇದ್ರೆ 1, ಸೇಮ್ ಇದ್ರೆ 0, ಸೇಮ್ ಇದ್ರೆ 0. ಸೊ ಇವಾಗ ನೋಡಿ ಏನಾಯ್ತು ಅಂತಂದ್ರೆ ನನ್ನ ರಿಮೈಂಡರ್ ಇಷ್ಟು ಬಂತು. ರಿಮೈಂಡರ್ ಯಾಕಂತಂದ್ರೆ ಮುಂದೆ ನನಗೆ ಡಿವೈಡ್ ಮಾಡೋದಕ್ಕೆ ಯಾವುದೇ ಎಲಿಮೆಂಟ್ ಇಲ್ಲ, ಅಂದ್ರೆ ಕ್ಯಾರಿ ಕೆಳಗಡೆ ತಗೊಳೋದಕ್ಕೋಸ್ಕರ. ಸೊ ಇವಾಗ ಇಲ್ಲಿ ಸ್ಟಾಪ್ ಮಾಡಬೇಕು. ನನ್ನ ರಿಮೈಂಡರ್ ಅಲ್ಲಿ ನನಗೆ ಬೇಕಾಗಿರೋದು ಎಷ್ಟು ವ್ಯಾಲ್ಯೂ, ಕೇವಲ 3 ವ್ಯಾಲ್ಯೂ ಮಾತ್ರ ಬೇಕು ನನಗೆ. ಈ ರಿಮೈಂಡರ್ ಅಲ್ಲಿ ನನಗೆ ಬೇಕಾಗಿರುವಂತದ್ದು ಕೇವಲ 3 ವ್ಯಾಲ್ಯೂಸ್ ಅಥವಾ 3 ಬಿಟ್ಗಳು. ಯಾಕೆ ನಾನು ಇಲ್ಲಿ ಲಾಸ್ಟ್ ಅಲ್ಲಿ 3 0ಗಳನ್ನ ಆಡ್ ಮಾಡಿದ್ದೆ, ಸೊ ಅದಕ್ಕೋಸ್ಕರ 3 ವ್ಯಾಲ್ಯೂಗಳು ಮಾತ್ರ ನನಗೆ ಬೇಕು. ಸೊ ಲಾಸ್ಟ್ ಇಂದ ಈ ಕಡೆಯಿಂದ ಬಲಗಡೆ ಸೈಡ್ ಇಂದ ಎಡಗಡೆಗೆ ಬನ್ನಿ. ಲಾಸ್ಟ್ ಇಂದ 3 ವ್ಯಾಲ್ಯೂಗಳು ಯಾವ್ಯಾವ ಇರೋದು 1 1 0. ಈ 3ಅನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ರೈಟ್ ಸೈಡ್ ಇಂದ ಲೆಫ್ಟ್ ಸೈಡಿಗೆ ಬರಬೇಕು. 1 1 0 ನನಗೆ ಸೆಲೆಕ್ಟ್ ಆಯ್ತು, ಬಲಗಡೆಯಿಂದ ಎಡಗಡೆ ಬರ್ಬೇಕಾದ್ರೆ. ಈಗ ಏನಾಗುತ್ತೆ, ಈಗ ರಿಸೀವರ್ ಸೈಡ್ ಅಲ್ಲಿ ಪ್ರೊಸೀಜರ್ಸ್, ಸೆಂಡರ್ ಸೈಡ್ ಅಲ್ಲ ಅಥವಾ ರಿಸೀವರ್ ಸೈಡ್ ಅಲ್ಲೂ ಕೂಡ ಸೇಮ್ ಡಿವೈಸರ್ ಅನ್ನ ಯೂಸ್ ಮಾಡ್ತೀವಿ. ಯಾವುದು 1 0 0 1. ಫಸ್ಟ್ ಏನ್ ಫ್ರೇಮ್ ಇದೆ ಅದನ್ನ ಬರ್ಕೊಳ್ಳಿ. ಇಲ್ಲಿರುವಂತ ಫ್ರೇಮ್ ಕ್ವಶನ್ ಅಲ್ಲಿ ಕೊಟ್ಟಿರೋದು 1 0 1 0 0 0 0. ಇಷ್ಟ ಆಯ್ತಲ್ವಾ? ಸೆಂಡರ್ ಸೈಡ್ ಅಲ್ಲಿ 3 0ನ ಆಡ್ ಮಾಡಿದ್ದೆ. ಅದ್ರ ಬದಲು ಏನ್ ಮಾಡಬೇಕು, ಈ 3 ವ್ಯಾಲ್ಯೂಸ್ ಏನನ್ನ ನಾವು ತಗೊಂಡ್ವಲ್ವ ರಿಮೈಂಡರ್ ಅಲ್ಲಿ, ಆ ಒಂದು ರಿಮೈಂಡರ್ ವ್ಯಾಲ್ಯೂನ ಹಾಕಬೇಕು 0 1 1. ಈಗ ಮತ್ತೆ ಡಿವೈಡ್ ಮಾಡ್ತಾ ಬನ್ನಿ. ರಿಸೀವರ್ ಸೈಡ್ ಅಲ್ಲಿ 1 0 0 1, ಡಿಫರೆಂಟ್ ಇದ್ರೆ 1, ಡಿಫರೆಂಟ್ ಇದ್ರೆ 1, ಸೇಮ್ ಇದ್ರೆ 0, ಸೇಮ್ ಇದ್ರೆ 0. 2 0 ಕ್ಯಾನ್ಸಲ್ ಆಗುತ್ತೆ, ಸೊ 2 ಬಿಟ್ಗಳನ್ನ ಕೆಳಗಡೆ ಇಳಿಸ್ಕೊಂತೀನಿ. 1 0 0 1, ಡಿಫರೆಂಟ್ ಇದ್ರೆ 1, ಸೇಮ್ ಇದ್ರೆ 0, ಡಿಫರೆಂಟ್ ಇದ್ರೆ 1, ಸೇಮ್ ಇದ್ರೆ 0. 1 0 ಕ್ಯಾನ್ಸಲ್, ಸೊ 1 ಬಿಟ್ಟನ್ನ ಕೆಳಗಡೆ ಇಳಿಸ್ಕೊಂತೀನಿ. 1 0 0 1, ಡಿಫರೆಂಟ್ ಇದ್ರೆ 1, ಡಿಫರೆಂಟ್ ಇದ್ರೆ 1, ಸೇಮ್ ಇದ್ರೆ 0, ಸೇಮ್ ಇದ್ರೆ 0. 1 ಇಂದ ಸ್ಟಾರ್ಟ್ ಆಗಬೇಕು, ಸೊ ಝೀರೋಸ್ನ ಕ್ಯಾನ್ಸಲ್ ಮಾಡಿದೆ. 2 0ನ ಕ್ಯಾನ್ಸಲ್ ಮಾಡಿರೋದ್ರಿಂದ 2 ಬಿಟ್ಗಳನ್ನು ಕೆಳಗಡೆ ಇಳಿಸ್ಕೋಬೇಕು. 1 0 0 1 ನನ್ನ ಡಿವೈಸರ್, ಸೇಮ್ ಇದ್ರೆ 0, ಸೇಮ್ ಇದ್ರೆ 0, ಡಿಫರೆಂಟ್ ಇದ್ರೆ 1, ಸೇಮ್ ಇದ್ರೆ 0. ಸೊ ಇವಾಗ 1 0ನ ಕ್ಯಾನ್ಸಲ್ ಮಾಡಬೇಕು. ಯಾಕೆ, ನಾನು 1 ಇಂದನೇ ಶುರು ಮಾಡಬೇಕು ಪ್ರೊಸೀಜರ್ಸ್ನ. ಸೊ 1 ಬಿಟ್ಟನ್ನು ಕೆಳಗಡೆ ಇಳಿಸ್ಕೊತೀನಿ, ಯಾಕಂದರೆ ಒಂದೇ 1 0ನ ಕ್ಯಾನ್ಸಲ್ ಮಾಡಿದ್ದು. ನೆಕ್ಸ್ಟ್ ಮತ್ತೆ ಡಿವೈಡ್ ಮಾಡಿ 1 0 0 1 ನನ್ನ ಡಿವೈಸರ್, ಸೇಮ್ ಇದ್ರೆ 0, ಸೇಮ್ ಇದ್ರೆ 0, ಸೇಮ್ ಇದ್ರೆ 0, ಸೇಮ್ ಇದ್ರೆ 0. ಈಗ ನನಗೆ ರಿಸೀವರ್ ಸೈಡಲ್ಲಿ ರಿಮೈಂಡರ್ ಏನು ಸಿಕ್ತು, 0. ರಿಸೀವರ್ ಸೈಡಲ್ಲಿ ಏನಾದ್ರೂ ರಿಮೈಂಡರ್ 0 ಆಗಿದ್ರೆ ನಾವು ಕಳಿಸಿರುವಂತ ಮೆಸೇಜು ರಿಸೀವರ್ ಸೈಡಲ್ಲಿ ಅಕ್ಸೆಪ್ಟ್ ಆಗಿದೆ ಅಂತ ಅರ್ಥ. ಸೊ ಅಕ್ಸೆಪ್ಟ್ ಅಂತ ಬರ್ಕೊಳ್ಳಿ, ಇಲ್ಲ ಅಕ್ಸೆಪ್ಟೆಡ್ ಅಂತ ಬರೀರಿ. ಏನಾಯ್ತು, ನಾವು ಸೆಂಟರ್ ಸೈಡಲ್ಲಿ 3 0ನ ಆ್ಯಡ್ ಮಾಡಿದ್ವಿ ಫ್ರೇಮ್ಗೆ ಡಿವೈಡ್ ಮಾಡ್ಬೇಕಾದ್ರೆ. ಯಾಕಂತಂದ್ರೆ ನಮಗೆ ಅದರ ವ್ಯಾಲ್ಯೂ ಇನ್ನೂ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ 3 ವ್ಯಾಲ್ಯೂನ ಆ್ಯಡ್ ಮಾಡಿದ್ವಿ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಏನು ಮಾಡಿದ್ವಿ, ಸೆಂಡರ್ ಸೈಡಲ್ಲಿ ಉಳ್ಕೊಂಡಂತ ಲಾಸ್ಟ್ 3 ಬಿಟ್ಸ್ ಅನ್ನ ನಾನು ರಿಮೈಂಡರ್ ಅಂತ ತಗೊಂಡು ಅದನ್ನ ಇಲ್ಲಿ ಆ್ಯಡ್ ಮಾಡಿದೆ. ಅಂದ್ರೆ ಆ 3 0ಗಳ ಜಾಗದಲ್ಲಿ 3 ಬಿಟ್ಗಳನ್ನ ಆ್ಯಡ್ ಮಾಡಿದೆ ರಿಮೈಂಡರ್. ಸೊ ಅವಾಗ ಮತ್ತೆ ಡಿವೈಡ್ ಮಾಡಿದಾಗ ರಿಸೀವರ್ ಸೈಡಲ್ಲಿ ಫೈನಲ್ ರಿಮೈಂಡರ್ ಏನು ಬಂತು, 0. ಸೊ 0 ಬಂದರೆ ನಮ್ಮ ರಿಸೀವರ್ ಸೈಡಲ್ಲಿ ನಾವು ಕಳಿಸಿರುವಂಥ ಮೆಸೇಜು ಅಕ್ಸೆಪ್ಟ್ ಆಗಿದೆ, ಮತ್ತು ಯಾವುದೇ ಒಂದು ಎರರ್ ಕೂಡ ಡಿಟೆಕ್ಟ್ ಆಗಿಲ್ಲ ಅಂತ ಅರ್ಥ. ಸೊ CRC ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ದರೆ ಈ ಕಾನ್ಸೆಪ್ಟ್ ಮೇಲೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.